ಈ ವರ್ಷವೂ ಕೂಡ ಈ ಪ್ರಶಸ್ತಿ ನನಗೆ ಬರ್ತದೆ ಅಂತ ಖಂಡಿತನೇ ಅನ್ಸಿರಲಿಲ್ಲ. ಏನು 50 ವರ್ಷ ಅವನು ಸೇವೆ ಮಾಡಿದ್ದಕ್ಕೆ ಬ್ರಹ್ಮಲಿಂಗನ ಕೊಟ್ಟ ಪ್ರಸಾದ ಅಂತ ಭಾವಿಸ್ತಾರೆ. ಕಾಳಿಂಗ ನೋಡ್ರ ಪದ್ಯಕ್ಕೆ ಒಂದು 4-6 ವೇಷ ಮಾಡಿದ್ದೇನೆ ನಾನು. ಅವರೇ ನಮ್ಮ ಮೇಳಕ್ಕೆ, ನಮ್ಮ ಮಾಣಗಟ್ಟೆ ಮೇಳಕ್ಕೆ ಸೇವೆಗೆ ಅಂತ ಬರ್ತಿದ್ರು, ಸೇವೆ ಮಾಡ್ಲಿಕ್ಕಂತ, ಬ್ರಹ್ಮಲಿಂಗನ ಸೇವೆ ಮಾಡ್ಲಿಕ್ಕಂತ. ಬ್ರಹ್ಮಲಿಂಗ ಅಂತೇಳಿ ಇದು ಮಾಡಿದರೆ ಆ ಸಂದರ್ಭದಲ್ಲಿ ನಾವು ಮರ್ಯಾದೆ ಹೋಗುವಂಥ ಸಂದರ್ಭ ಒಂದದಿಲ್ಲ ಇಲ್ಲಿವರೆಗೆ. ಕೆಲವ್ರು ಹೇಳಿದ್ರು ಜಾಬ್ ಬಿಟ್ಕೊಂಡು ಅವ್ನು ಮೇಳದಲ್ಲೇ ಇದ್ದ ಅಂತ ತುಂಬ ಕೆಲವ್ರು ಹೇಳಿದ್ದು ಉಂಟು. ಅದಿಲ್ಲ, ನಾನು ಜಾಬಲ್ಲಿ ಇದ್ದೆ, ಇದನ್ನು ಮಾಡ್ತಾ ಇದ್ದೆ. ಯಾವ ಕಾರಣಕ್ಕೂ ಯಕ್ಷಗಾನ ಬಿಡುವುದಿಲ್ಲ, ಅದನ್ನು ಮುಂದುವರಿಸ್ತೇನೆ. ಇವರನ್ನ ನೋಡಿ ಕೆಲವ್ರು ಹೇಳ್ತಾರೆ, ಒಬ್ಬೊಬ್ಬರಿಗೆ ಡ್ರೀಮ್ ಹೀರೋಗಳಿದ್ದಾರೆ ಅಂತ. ನಮ್ಮ ಮಟ್ಟಿಗೆ ನಮ್ಮ ಹೀರೋ ನಮ್ಮ ತಂದೆನೇ. ಆವಾಗೆಲ್ಲ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಎಷ್ಟು ಇಡೀ ವರ್ಷಕ್ಕೆ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು 2,000-3,000 ಸಂಬಳ ಇಡೀ ವರ್ಷ 6 ತಿಂಗಳಿಗೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಸುಮಾರು ಪರಿಕಲ್ಪನೆಗಳನ್ನು ನೀವು ನೋಡಿರಬಹುದು ರಂಗಸ್ಥಳದಲ್ಲಿ, ಕೆಲವೊಂದು ಬದಲಾವಣೆಗಳನ್ನು ನೋಡಿರಬಹುದು. ಈಗ ಯಕ್ಷಗಾನ ಅನ್ನೋದು ಸಿನಿಮಾಗೂ ಕೂಡ ಲಗ್ಗೆ ಇಟ್ಟಿದೆ ಅನ್ನೋದಕ್ಕೆ ನಿಮ್ಮ ಮಗ ಅವರೇ ಹೀರೋ ಆಗಿದ್ದಾರೆ. ಸೊ ಇಲ್ಲೇ ಇದೆ ಅದು, ಅದರ ಒಂದು ಮೊಮೆಂಟೋ ಕೂಡ ಇಲ್ಲಿ ನಮ್ಗೆ ಕಾಣಿಸೋಕೆ ಸಿಗುತ್ತೆ. ವೀರಚಂದ್ರಹಾಸ ಈ ಸಿನಿಮಾದಲ್ಲೂ ಯಕ್ಷಗಾನ ಬರೋದು ಎಷ್ಟು ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸಿನಿಮಾದಲ್ಲೇ ಈ ಯಕ್ಷಗಾನವನ್ನೇ ಸಿನಿಮಾ ಮಾಡಿದ್ರೆ ಈಗ. ಹೌದು, ಕಂಪ್ಲೀಟ್. ಹೌದು, ಅದು ಒಂದು ದೃಷ್ಟಿಯಲ್ಲಿ ಒಳ್ಳೇದಾಯ್ತು. ಯಾಕಂತ ಹೇಳಿದ್ರೆ ನಮ್ಮ ಯಕ್ಷಗಾನ ಅಂತ ಹೇಳೋದು ಎಲ್ಲ ಕಡೆಯಲ್ಲೂ ಪ್ರಚಾರ ಆಗ್ಲಿಕ್ಕೆ ಅದೊಂದು ಮೂಲ ಕಾರಣ ಆಯ್ತು. ಹೌದು, ಈಗ ಯಕ್ಷಗಾನ ಅಂತ ಹೇಳುವುದು ಹೆಚ್ಚಿನವರು ಹೆಚ್ಚಿನ ಕಡೆ ಗೊತ್ತಿಲ್ಲ. ಇದೀಗ ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಹೋಯ್ತು, ಎಲ್ಲ ಕಡೆಗೂ ಹೋಯ್ತಲ್ಲ. ಅದೇ ನಮ್ಮ ಯಕ್ಷಗಾನ ಅನ್ನೋದು 4 ಜಿಲ್ಲೆ ಮಾತ್ರ ಇವಾಗ ಅಟ್ ಪ್ರೆಸೆಂಟ್ ಇದ್ದಿದ್ದು. ಅದನ್ನ ವರ್ಲ್ಡ್ ವೈಡ್ ಅವ್ರು ಮಾಡಬೇಕು ಅಂತ ಫಸ್ಟ್ ಆಸೆ ಪಟ್ಟರು. ಆಮೇಲೆ ಇಂಡಿಯಾದಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಸ್ಟೇಟಲ್ಲಿ ಅವ್ರು ರಿಲೀಸ್ ಮಾಡಿದರು. ಅಂದರೆ ನಮ್ಮ ಕಲೆನ, ನಮ್ಮ ನೆಲದ ಕಲೆಯನ್ನು ಹೊರಗಡೆ ಪ್ರಚಾರ ಮಾಡಬೇಕಿನ್ನೋ ಕಾರಣಕ್ಕಾಗಿ ಅವರು ಕಲಾವಿದ್ರನ್ನೇ ಆಯ್ಕೆ ಮಾಡಿದರು. ಬೇರೆ ಯಾವ ಫಿಲ್ಮ್ ಸ್ಟಾರ್ನ ಅಥವಾ ಬೇರೆಯವ್ರನ್ನ ಯಾರನ್ನೂ ಹಾಕ್ಕೊಂಡಿಲ್ಲ, ಎಲ್ಲ ಕಲಾವಿದ್ರನ್ನ ಹಾಕ್ಕೊಂಡು ಯಕ್ಷಗಾನ ಆಗಬೇಕು ಅಂತ ಅವ್ರು ಮಾಡಿದ್ದವ್ರು ಇಂಟೆನ್ಷನ್. ಐ ಥಿಂಕ್ ಶಿವಣ್ಣ ಒಬ್ಬರೇ ಬಂದಿದ್ದು, ಶಿವರಾಜ್ ಕುಮಾರ್ ಅವರದ್ದು ಒಂದು ಗೆಸ್ಟ್ ಅಪಿಯರೆನ್ಸ್. ಶಿವರಾಜ್ ಕುಮಾರ್ ಅವರದ್ದು. ಆದರೆ ಅವರ ಇಚ್ಛೆಯಂತೆ ಯಕ್ಷಗಾನ ವಿಶ್ವಗಾನ ಆಗಿದೆ ಅಲ್ಲ? ಹೌದು. ಒಂದು ಮಾತನ್ನ ನಿಮ್ಮ ಹತ್ರ ನಂಗೆ ಕೇಳೋದು ಈ ಮಟ್ಟಿಗೆ ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಒಂದು ಕಾಳಿಂಗನವ್ರದ್ದು ಒಂದು ರೇಡಿಯೋ ಸಂದರ್ಶನವನ್ನ ಕೇಳಿಸ್ಕೊಂಡಿದ್ದೆ. ಅದ್ರಲ್ಲಿ ಅವ್ರು ಹೇಳ್ತಾರೆ, ನಾವೆಲ್ಲ ಕನ್ನಡದಲ್ಲಿ ಕನ್ನಡ ಭಾಷೆಗಳನ್ನೇ ಮಾತಾಡಿಕೊಂಡು ಕನ್ನಡದಲ್ಲಿ ಯಕ್ಷಗಾನವನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ, ಆದರೆ ಅದು ಹಿಂದಿ ಇಂಗ್ಲೀಷ್ಗೂ ಹೋಗಬೇಕು, ಅಲ್ಲೂ ಮಾಡಬೇಕು ಅನ್ನುವಂಥ ಒಂದು ಮಾತನ್ನ ಅವ್ರು ಹೇಳಿದ್ರು. ನಿಮ್ ಗೂಗಲಲ್ಲೂ ಕೂಡ ಸಿಗುತ್ತೆ, ನೀವು ಸರ್ಚ್ ಮಾಡಿದ್ರೆ. ನನಗೆ ಈ ಮಟ್ಟಿಗೆ ಈ ನೆಲೆಯಲ್ಲಿ ಈ ಸಿನಿಮಾಗಳನ್ನೆಲ್ಲ ನೋಡಿದಾಗ, ಅಥವಾ ಈಗ ನಾವೆಲ್ಲ ಯಕ್ಷಗಾನದ ಬಗ್ಗೆ ತುಂಬ ಕಳಕಳಿಯನ್ನು ಇಟ್ಕೊಂಡು ಓಡಾಡುವಾಗ ನನಗೂ ಹಾಗೆ ಅನಿಸುತ್ತೆ ಸರ್. ನಿಮ್ಗೆ ಏನು ಅನಿಸುತ್ತೆ? ಬಹುಶಃ ಇಂಗ್ಲೀಷಲ್ಲೂ ಇದು ಬಂದರೆ ಚೆನ್ನಾಗಿರಲ್ವಾ ಯಕ್ಷಗಾನ? ಏನು ತಪ್ಪು ಏನಾಗತ್ತೆ ಅಪ್ಪ, ಅಲ್ವಾ? ಈಗ ಮಾಡಬಹುದು ಅನ್ನೋದ್ರಿಂದ ಮಾಡಿದ್ದಾರೆ ಅದನ್ನ. ಹೊರದೇಶದಲ್ಲಿ ಹೋಗಿ ಇಂಗ್ಲಿಷಿನಲ್ಲಿ ಮಾಡಿದ್ದಾರೆ. ಅದು ಕಂಟಿನ್ಯೂ ಆಗ್ಬೇಕು ಅಂತ, ಇಂಗ್ಲಿಷೋ ಹಿಂದಿನೋ. ಅವಾಗ ನಮ್ಮ ಈ ಕಲೆ, ಮೂಲ ಕಲೆ ಇದು, ಈ ಮೂಲ ನೆಲೆಗೆ ಅಥವಾ ಈ ಮಣ್ಣಿಗೆ ಇನ್ನೂ ಸತ್ವ ಜಾಸ್ತಿ ಆಗ್ಬಹುದು, ಅದರ ಏಳ್ಗೆ ಇನ್ನೂ ಜಾಸ್ತಿ ಆಗ್ಬಹುದು ಅಂತ ಅನ್ಸುತ್ತೆ. ಹೌದೌದು, ಅಂದ್ರೆ ಎಲ್ಲ ಕಡೆಯಲ್ಲೂ ಯಕ್ಷಗಾನ ಅಂತ ಹೇಳುದೊಂದು ಪ್ರಚಾರ ಆಗ್ತದೆ, ಉಳಿತದೆ ಅಂತ ಹೇಳೋ ಬಗ್ಗೆ. ಹೌದು, ಯಾಕಂದ್ರೆ ನಮ್ಮ ಈ ಪ್ರಾಂತದಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಮಾಡಲೇಬೇಕು. ಕರೆಕ್ಟ್. ಹೌದು, ಈ ಕನ್ನಡ ಭಾಷೆ ಎಲ್ಲಿ ಯಾರಿಗೆ ಗೊತ್ತಾಗೋದಿಲ್ಲ, ಅವರಿಗೆ ಈ ಬೇರೆ ಭಾಷೆಯಲ್ಲಿ ಯಕ್ಷಗಾನ ಮಾಡೋದು ಅಪರಾಧ ಆಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತದೆ, ಅಲ್ವಾ? ಖಂಡಿತ. ಸೊ ಈ ಮನೆಯನ್ನ ನಿಮ್ಮ ಕನಸಿನ ಮನೆಯಾಗಿ ಕಟ್ಟಿದ್ದೀರಾ? ಹೌದು. ಸೊ ಮೊದಲಿದ್ದು ಸಣ್ಣ ಮನೆ ಅಲ್ಲ, ನಾವು ಸಣ್ಣ ಮನೆ ಅಂತ ಹೇಳಿದ್ರೆ ಹಳೆ ಮನೆ, ಉಪ್ಪರಿಗೆ ಮನೆ, ದೊಡ್ಡ ಮನೆ. ಅಂದ್ರೆ ನಮ್ಮ ಮನೆಗೆ ಹೆಸರೇ ಹಾಗೆ, ಕೆಳಕಳಿ ದೊಡ್ಡ ಮನೆ ಅಂತ. ಕೆಳಕಳಿ ದೊಡ್ಡ ಮನೆ ಅಂತ. ಓಕೆ. ಈ ಬ್ರಹ್ಮಲಿಂಗೇಶ್ವರ ದೇವರ ಪವಾಡಗಳು ನಿಮ್ಮ ಲೈಫಲ್ಲಿ ತುಂಬಾ ಆಗಿದೆ ಅನ್ನೋದನ್ನ ಕೇಳ್ಪಟ್ಟಿದೆ. ಯಾವ್ದಾದ್ರು ಒಂದೆರಡನ್ನ ನಮಗೆ ಹೇಳ್ಬಹುದಾ ನಮ್ಮ ಕಾರ್ಯಕ್ರಮದಲ್ಲಿ? ನಿಮ್ಗೆ ಆಗಿರುವಂತಹ ಬದಲಾವಣೆಗಳು, ಬ್ರಹ್ಮಲಿಂಗನ ಶಕ್ತಿಯ ಬಗ್ಗೆ ನಮ್ಗೊಂದು ಸ್ವಲ್ಪ ತಿಳಿಸ್ಬಹುದಾ ಅಂತ? ಬ್ರಹ್ಮಲಿಂಗನ ಶಕ್ತಿ ಅಂತ ಹೇಳಿದ್ರೆ ನನಗೆ ಆದಂತ ಕೆಲವು ಅನಾಹುತಗಳಲ್ಲಿ ನಾನು ತುಂಬಾ, ನನಗೆ ಬ್ರಹ್ಮಲಿಂಗನ ಸಹಾಯವೇ. 1-2 ಬಾರಿಯಲ್ಲಿ ಆಕ್ಸಿಡೆಂಟ್ ಆಗಿದೆ. ಆವಾಗಲೂ ಕೂಡ
ಅಲ್ಲ ಬೇರೆ ಪರಿಸ್ಥಿತಿ ಆದ್ರೆ ನಾನು ಇಲ್ಲಿವರೆಗೆ ಇರುವುದೇ ಕಷ್ಟ ಇದ್ದಿತ್ತು. ಓಹೋ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಬಂದಿತ್ತು. ಹಾಂ ಹಾಂ ಹಾಂ. ಯಾಕೆಂತ ಹೇಳಿದ್ರೆ ನನಗೆ ಸಾಮಾನ್ಯ ಯಾವ ಇಸ್ವಿ ನೆನಪಾಗೋದಿಲ್ಲ ಈಗ. ಹಾಂ ನಾನು ಆಟ ಮುಗಿಸಿ ಬರುವಾಗ ಬೆಳಗಿನ ಜಾವ ಸಮಯ ಒಂದು 4:45 ಗಂಟೆ. ಹಾಂ ನಾವೊಂದು ಹತ್ತಿರದಲ್ಲಿ ಹಾಂ ಒಂದು ನಾಯಿ ಅಡ್ಡ ಬಂದು ನಾನು ಬೈಕಿನಲ್ಲಿ ಬಿದ್ದಾಗ, ಹಾಂ ಬಿದ್ದದ್ದು ನನಗೆ ಗೊತ್ತಿದೆ. ಹಾಂ ಕರೆಕ್ಟ್ ಮಧ್ಯ ರೋಡ್ನಲ್ಲಿ ಬಿದ್ದಿದ್ದೆ ನಾನು. ಹಾಂ ಮಧ್ಯ ರೋಡ್ನಲ್ಲಿ ಬಿದ್ದಾಗ ಒಮ್ಮೆ ಹಿಂಗೆ ನಾನು ತಲೆ ಎತ್ತಿ ನೋಡುವಾಗ ಒಂದು ಲಾರಿ ಬರ್ತಾ ಇತ್ತು, ಹತ್ರ ಬರ್ತಾ ಇತ್ತು. ಹ್ಞೂ ಅಲ್ಲಿ ಕಣ್ಣು ಮುಚ್ಚಿದೆ ನಾನು. ಹ್ಞೂ ಹ್ಞೂ ಇಲ್ಲ ಅಂದರೆ ನಾನು ಮಧ್ಯ ರೋಡ್ನಲ್ಲೇ ಇದ್ದೆ. ಲಾರಿ ಅಷ್ಟು ಹತ್ರ ಬಂದಾಯ್ತು ತಲೆ ಎತ್ತಿ ನಾನು ನೋಡುವಾಗ. ಮತ್ತೆ ನಾನು ಬಿದ್ದಾಗಿದೆ ಅಡ್ಡ, ಏನು ಮಾಡಲಿಕ್ಕಿಲ್ಲ. ಹಾಂ ಅಲ್ಲಿ ಕಣ್ಣು ಮುಚ್ಚಿದವನಿಗೆ ಮತ್ತೆ ಸ್ಮೃತಿ ಇಲ್ಲ ನನಗೆ. ಓಕೆ. ನನ್ನನ್ನು ಬಂದಲ್ಲ ಎತ್ತಿದವ್ರು ಹೇಳ್ತಾರೆ, ನೀವು ಇಲ್ಲ ಮಧ್ಯ ರೋಡ್ನಲ್ಲಿ ಬೀಳಿಲ್ಲ, ನೀವು ಸೈಡ್ನಲ್ಲಿ ಇದ್ದೆ, ಸೈಡಿಗೆ ಬಿದ್ದಿದ್ರಿ ಅಂತ. ಖಂಡಿತ ನಾನು ಬಿದ್ದದ್ದು ಸೈಡಿಗೆ ಅಲ್ಲ, ನನಗೆ ಗೊತ್ತು ನಾ ಬಿದ್ದದ್ದೆಲ್ಲ ಅಂತ. ಆದರೆ ಆ ಮೂಮೆಂಟಿಗೆ ನನ್ನನ್ನು ಸೈಡಿಗೆ ಹಾಕಿದವನೇ ಬ್ರಹ್ಮಲಿಂಗನೇ ಖಂಡಿತ. ಅಬ್ಬಾ. ಹಾಂ 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 ಹಾಂ. ಅದೊಂದು ಹಾಂ ಹಾಂ ನಿಜ. ಅದು ನೋಡಿ, ಬ್ರಹ್ಮಲಿಂಗೇಶ್ವರನ ಸನ್ನಿಧಾನದಲ್ಲಿ ಇಷ್ಟು ವರ್ಷ ಇವರು ಮೇಳದಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಆ ಪ್ರೀತಿ ಇದ್ದೇ ಇದೆ. ನಿಮ್ಮ ಕಣ್ಣು ಕೂಡ ತೇವಾಯಿತು ನೀವು ಮಾತಾಡುವಾಗ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾಕಂದರೆ ಆ ಪ್ರೀತಿ ಬೇರೆ ಎಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇವತ್ತು ಕೂಡ ಕೆಲವೊಬ್ಬರು ಆನಂದ್ ಶೆಟ್ಟರ್ ವೇಷ ಇದೆ, ನಾನು ರಾತ್ರಿ ಪೂರ್ತಿ ಕೂತ್ಕೋಬೇಕು, ನಾನು ನೋಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಅಂದರೆ ಕ್ಷೇತ್ರ ಮಹಾತ್ಮೆ ಇದ್ದಾಗ ಆ ಚರ್ಯನೇ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ನಾವು ಕೂಡ ಅಬ್ಸರ್ವ್ ಮಾಡಿದ್ದೀವಿ, ನಾವು ಕೂಡ ನೋಡಿದ್ದೀವಿ. ಅದರಲ್ಲಿ ನಮಗೂ ಕೂಡ ತುಂಬ ಖುಷಿ ಇದೆ. ಸರ್, ಮುಂದೆ ಏನಾದರೂ ಯೋಜನೆಗಳನ್ನು ನೀವು ಇಟ್ಕೊಂಡಿದ್ದೀರಾ? ಏನಾದರೂ ಯಕ್ಷಗಾನದಲ್ಲಿ ಈಗ ಇಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿದ್ದೀರಾ, ನಿಮ್ದೊಂದು ಡ್ರೀಮ್ ಅಂತ ಇರುತ್ತಲ್ಲ ಸರ್? ಅಂತ ಯೋಚನೆ ಯಾವುದು ಮಾಡಲಿಲ್ಲ ಇಷ್ಟರೊಳಗೆ. ಓಕೆ. ಅಂದರೆ ನಾನು ಇದರಲ್ಲಿ ಮುಂದುವರಿತಾ ಇದ್ನಲ್ಲ ಈಗ. ನನಗೆ ಬ್ರಹ್ಮಲಿಂಗ, ನಾನು ಹೇಳಿದ ಹಾಗೆ ಬ್ರಹ್ಮಲಿಂಗ ನನಗೆ ಯಾವುದಕ್ಕೂ ಕಡಿಮೆ ಅಂತ ಹೇಳಿದರೆ ನಾನು ಹಣ ಮಾಡಿದ್ದೇನೆ, ಕೋಟ್ಯಾಧೀಶನಾಗಿದ್ದೇನೆ ಅಂತೇಳಿ ಅಲ್ಲ. ನನಗೆ ಹಣ ಮಾಡಬೇಕು ಅಂತಲೂ ಇಲ್ಲ. ಆದರೆ ನಾನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಂಥ ಎಲ್ಲ ವ್ಯವಹಾರಗಳಲ್ಲೂ ಯಾವುದಕ್ಕೂ ಕಡಿಮೆ ಅಂತೇಳಿ ಒಂದು ಆಗಲಿಲ್ಲ. ಒಂದು ಮಕ್ಕಳಿಗೆ ವಿದ್ಯೆ ಕೊಡೋದ್ರಲ್ಲಿ ಆಗಲಿ, ಅಲ್ಲ ಯಾವುದೇ ಕೆಲಸ ನಾನು ಮಾಡಿದರಲ್ಲಿ ಬ್ರಹ್ಮಲಿಂಗ ಅಂತೇಳಿ ಇದು ಮಾಡಿದರೆ ಆ ಸಂದರ್ಭದಲ್ಲಿ ನಾವು ಮರ್ಯಾದೆ ಹೋಗುವಂಥ ಸಂದರ್ಭ ಒಂದದಿಲ್ಲ ಇಲ್ಲಿವರೆಗೆ. ಅದರಿಂದ ಅವನನ್ನು ನಂಬಿಕೊಂಡು ಸೇವೆ ಮಾಡ್ಕೊಂಡು ಇನ್ನು ಮುಂದೆ ಕೂಡ ಹಾಗೆ ಆಗ್ಲಿಕ್ಕಿಲ್ಲ ಅನ್ನೋಂಥ ಭರವಸೆ ಇದೆ ನನಗೆ. ಖಂಡಿತ ಆ ದೇವರ ಕಾವಲು ಸದಾ ನಿಮ್ಗೆ ಇದ್ದೇ ಇರುತ್ತೆ. ಬ್ರದರ್, ಬನ್ನಿ, ಈಗ ತಂದೆಯವರ ಈ ಸೇವೆಯನ್ನು ನೀವು ನೋಡಿರ್ತೀರಾ, ಅಂದರೆ ಅವರಿಂದಾನೇ ಪ್ರೇರೇಪಿತರಾಗಿ ನೀವು ಕೂಡ ಬಣ್ಣವನ್ನು ಹಚ್ತಾ ಇದ್ದೀರಾ. ಸೊ ಅವರ ಒಟ್ಟು ಜರ್ನಿಯನ್ನು ಗಮನಿಸಿದರೆ ನಿಮ್ಗೇನು ಹೇಳಬೇಕು ಅಂತ ಅನ್ಸುತ್ತೆ? ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಅವ್ರು ಹೇಳ್ದಾಗೆ ಮೊದಲಿನ ದಿನದಲ್ಲಿ ಯಕ್ಷಗಾನ ಅಂದ ನಿಕೃಷ್ಟವಾಗಿ ಕಾಣ್ತಾ ಇದ್ದವ್ರು ಇದ್ದಾರೆ. ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನೋಡಿದವರಿದ್ದರು, ಅಂದರೆ ಕಲಾವಿದನ ಮಗ ಹಾಗೆ ಈಗ ಅಂತ. ಆಮೇಲೆ ಇವರು ಬೆಳೀತಾ ಇವ್ರ ಹೆಸರಾದ್ಮೇಲೆ ಯಾರ್ಯಾರು ಹೇಳಿದ್ರು ಅವರೇ ನಮ್ಮನ್ನು ಕರೆದು ಮಾತಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಇವ್ರೂ ಅಷ್ಟೇ ಇದು ಮಾಡಿದರು. ಆಮೇಲೆ ಇವರನ್ನ ನೋಡಿ ಕೆಲವ್ರಿಗೆ ಹೇಳ್ತಾರೆ, ಒಬ್ಬೊಬ್ಬರಿಗೆ ಡ್ರೀಮ್ ಹೀರೋಗಳಿದ್ದಾರೆ ಅಂತ. ನಮ್ಮ ಮಟ್ಟಿಗೆ ನಮ್ಮ ಹೀರೋ ನಮ್ಮ ತಂದೆನೇ. ಅವ್ರನ್ನ ನೋಡ್ಕೊಂಡು ನಾನಂತಲ್ಲ, ಒಬ್ಬನೇ, ನನ್ನ ತಂಗಿ ಕೂಡ ವೇಷ ಮಾಡ್ತಳು. ಅವಳು ಪ್ರೈಮರಿ ಹೈಸ್ಕೂಲ್ ತನಕನೂ ಅವಳು ವೇಷ ಮಾಡ್ತಾ ಇದ್ಲು. ಎಷ್ಟು? 3 ಜನ? ನಾವು 3 ಜನ, ಒಬ್ಳು ಅಕ್ಕ, ನಾನು, ತಂಗಿ. ಅಕ್ಕನೂ ಒಂದು 2-3 ವೇಷ ಮಾಡಿದ್ಲು. ಎಲ್ಲ ಬೆಂಗಳೂರೇ ಇರೋದು. ಹೌದು. ತಂಗಿನೂ ಬೆಂಗಳೂರು. ಎಲ್ಲ ಜಾಬ್ನಲ್ಲ ಇದ್ದಾರೆ. ನೋಡಿ, ಆ ಕಷ್ಟದ ಬದುಕಲ್ಲೂ ನಿಮಗೆ ಓದಿಸಿದ. ಹೌದು. ಈ ನನಗೂ ನೆನಪಿತ್ತು, ಅವ್ರಿಗೆ ಹೇಳಿದ್ದು, ಮಕ್ಕಳಿಗೆ ಯಾಕೆ ಓದಿಸೋದು ಬೇಡ, ಹೋಟ್ಲಿಗೆ ಅಲ್ಲಿಗೆಲ್ಲಿಗೋ ಕಳಿಸು ಅಂತ. ಆವಾಗ ಇವರಿಲ್ಲ, ನಾನು ಮಕ್ಕಳಿಗೆ ಓದಿಸ್ಬೇಕು ಅಂತ ಹೇಳಿ ಹಠ ತೊಟ್ಟು ನಮ್ಮ 3 ಜನಿಗೂ ಓದಿಸಿದ್ರು. ತುಂಬಾ ಫೀಲ್ ಮಾಡ್ಕೊಂತಿದ್ದಾರೆ, ಅಬ್ಸರ್ವ್ ಮಾಡಬಹುದು, ಕಣ್ಣಲ್ಲಿ ನೀರಿದೆ ಆಕ್ಚುಲಿ. ನಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ರು, ಒಳ್ಳೆ ಸಂಸ್ಕಾರ ಕೊಟ್ಟಿದ್ರು. ಅವ್ರ ಮಗನಾಗಿ ಹುಟ್ಟಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಪ್ಲಸ್ ಅದು ಅಲ್ಲದೆ ಈಗ ಖುಷಿ ನಮಗೆ ರಾಜ್ಯ ಪ್ರಶಸ್ತಿ. ಅಪ್ಪ ಹೇಗೆ ಅಂದ್ರೆ, ಅಪ್ಪ ಸಿಟ್ಟು ಮಾಡ್ತಿದ್ರ? ತುಂಬಾ ಕೂಲ್ ಮನುಷ್ಯನ? ಅಪ್ಪ ಒಂದು ನಿರ್ಧಾರವನ್ನ ಕೈಗೊಂಡ್ರೆ ಹೆಂಗಿರುತ್ತೆ ಅದು ಅಂತ? ಅಂದ್ರೆ ಮೊದಲಿಂದನೂ ಹೊಡೆದದ್ದು ಕಡಿಮೆ. ನಂಗೆ ನೆನಪಿದ್ದು ಬೈತಾ ಇದ್ರು. ಅಂದರೆ ತಪ್ಪು ಮಾಡಿದಾಗ ಬೈಲೇಬೇಕು ಮಕ್ಕಳಿಗೆ. ಇವಾಗಲೂ ಕೆಲವೊಂದು ಸಂದರ್ಭದಲ್ಲಿ ನಾವು ಅವ್ರ ಎದುರು ಮಾತಾಡೋದಕ್ಕೆ ಇವಾಗಲೂ ಹೆದರ್ತೀವಿ. ಅಂದರೆ ಅಷ್ಟು ನಾವು ಅಂದರೆ ಗೌರವ ಕೊಟ್ಕೊಂಡೇ ಬಂದು, ನಾನಂತಲ್ಲ, ನನ್ನ ಅಕ್ಕ ಆಗಲಿ ತಂಗಿ ಆಗಲಿ
ಎಲ್ಲಿವರೆಗೆ ಅಂದರೆ ಅವ್ರ ಅಣ್ಣನ ಮಕ್ಕಳು ಕೂಡ ಈಗ ಗೊತ್ತಿರ್ಬೋದು, ಅಯೋಧ್ಯೆ ಗ್ರೂಪ್ಸ್ ಓನರ್ ನವೀನ್ ಶೆಟ್ಟಿ, ಜೀವನ್ ಶೆಟ್ಟಿ ಎಲ್ಲ, ಹೌದು. ಅವರು ಕೂಡ ಚಿಕ್ಕಪ್ಪ ಅಂದರೆ ಅಷ್ಟೇ ರೆಸ್ಪೆಕ್ಟ್ ಇವತ್ತಿಗೂ. ಓಕೆ ಓಕೆ. ಹೇಗಂದ್ರೆ ಅವ್ರ ಅಪ್ಪ ನವೀನ್ ಅಣ್ಣನ ಪಪ್ಪ ಇವ್ರಿಗೆ ಅಣ್ಣ, ಇವ್ರು ಇವತ್ತು ಅವ್ರ ಅಣ್ಣನ ಹತ್ರ ಮಾತಾಡ್ಬೇಕಿದ್ರೆ ಇವ್ರು ಹೆದರ್ತಾರೆ. ಹೌದಾ? ಹೌದು. ಅದನ್ನೇ ಅಂದ್ರೆ ನಾವೆಲ್ಲ ಹಾಗೆ ಫಾಲೋ ಮಾಡ್ಕೊಂಡು ಬಂದಿದ್ವಿ. ನಿಮ್ಮ ಮನೆಯಲ್ಲಿ ಹಂಗೆ ಬೆಳೆಸಿದ ಸಂಸ್ಕಾರ ಹೆಂಗಿತ್ತು ಅವಾಗಂತ ಹೇಳಿದ್ರೆ ದೊಡ್ಡವರಿಗೆ ಯಾವ ರೀತಿಯ ಗೌರವ ಬೆಲೆ ಕೊಡಬೇಕು ಅನ್ನೋದು ನಮಗೆ ನಮ್ಮ ಹುಟ್ಟಿನಿಂದಲೇ ಬಂದದ್ದು, ಅಪ್ಪ ಅಮ್ಮನಿಂದ ಬಂದಿದ್ದು. ಆವಾಗಲಿಂದ ಅಂದ್ರೆ ನಮ್ಮ ಮನೆ ಹಿರಿಯವರು ಹೇಗೆ ನಡ್ಕೊಂಡು ಬಂದ್ರು ಅದನ್ನ ನೋಡಿ ನಾವು ಅದನ್ನೇ ಕಲ್ತದ್ದು. ನಮ್ಮ ಮಕ್ಕಳಿಗೂ ಕೂಡ ನಾನು ಅದನ್ನೇ ಅಭ್ಯಾಸ ಮಾಡಿಸಿದ್ದು. ಬಿಟ್ರೆ ಬೇಕಾಬಿಟ್ಟು ಹೋಗೋಕೆ ಬರೋದಕ್ಕೆ ಎಲ್ಲೆಲ್ಲಿ ಮಾತಾಡೋದು ಅದನ್ನೆಲ್ಲ ನಾವು ಅವರಿಗೆ ಕಲ್ತಲೂ ಇಲ್ಲ ಮೊದಲಿಂದ. ಈಗ ಅವರು ಅದನ್ನು ಫಾಲೋ ಮಾಡ್ಕೊಂಡು ಬಂದರು. ಹೌದು, ಅದು ಬೇಕು. ನಾವು ಹಿರಿಯವರಿಗೆ ಹೇಗೆ ಕೊಡ್ತಾ ಇತ್ತು ಮರ್ಯಾದೆ, ಅದನ್ನ ನಮ್ಮ ಮಕ್ಕಳು ಕೂಡ ಕಲ್ತಿದ್ರು. ಬಹುಶಃ ಇವತ್ತಿನ ಜನರೇಷನ್ ಅವರು ಇದನ್ನು ತಿಳ್ಕೊಬೇಕು ಅಂತ ನಾನು ಅನ್ಕೊಂತೀನಿ. ಮೊದಲನೇದಾಗಬೇಕಾಗಿರೋದು ಹಿರಿಯವರಿಗೆ ಗೌರವ ಕೊಡೋದು. ಸೊ ಅದು ನಿಮ್ಮ ಫ್ಯಾಮಿಲಿಯಿಂದಾನೇ ಬಂದಿದೆ, ಅದು ಬಳುವಳಿಯಾಗಿ ಇವರಿಗೂ ಕೂಡ ಬಂತು. ಅದು ಈಗ ನಾವು ಬೇರೆ ಕಡೆಯಲ್ಲಿ ನೋಡ್ತಾ ಇದ್ವಿ ಅಲ್ಲ, ಬಹಳ ಕಡಿಮೆ ಅದೀಗ. ಹಿರಿಯರನ್ನು ನೋಡಿದರೆ ಹೌದು ಏನೋ ಒಂದು ರೀತಿ ನಿಕೃಷ್ಟವಾಗಿ ನೋಡೋದು ಅದೆಲ್ಲ, ಅದು ನಮ್ಮಲ್ಲಿ ಅದು ಆಗಬಾರ್ದು ಅಂತ. ಈಗ ನಾನು ಹೇಗೆ ಬೆಳ್ಕೊಂಡು ಬಂದಿದ್ದು ಹಾಗೆ ನಮ್ಮ ಮಕ್ಕಳು ಬೆಳಿಬೇಕು. ಹೌದು. ಯಕ್ಷಗಾನ ಅನ್ನೋದು ನಿಮ್ಗೊಂದ್ಸಲ ಎಲ್ಲೋ ಒಂದು ಕಡೆ ಸ್ಟ್ರೆಸ್ ಆಯಿತು, ನಂಗೊಂದು ರಿಲೀಫ್ ಬೇಕು ಅಥವಾ ನಾನು ಒಂದು ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಅನಿಸಿದ್ದಿಲ್ವಾ ಈ ಇಷ್ಟು ವರ್ಷದ ಜರ್ನಿಲಿ? ಇಲ್ಲ ಇಲ್ಲ ಇಲ್ಲ. ಅಂದರೆ ನಾನು ಈ ಕೆಲವರೆಲ್ಲ ಹಾಗೆ ಮಾಡಿದವರು ಇದ್ದಾರೆ, 1-2 ವರ್ಷ ಬಿಡುವುದು ಮತ್ತೆ ಸೇರ್ಪಡೆ ಆಗುವುದು. ಹೌದು. ಇಲ್ಲ, ನನಗೆ ಯಾಕೆ ಹಾಗೆ ಅನಿಸ್ಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಯಕ್ಷಗಾನದಲ್ಲಿ ನಾನು ಮಧ್ಯದಲ್ಲಿ ಬಿಡಬೇಕು ಅಂತ ಹೇಳುವಂತ ಭಾವನೆ ಇಲ್ಲಿವರೆಗೆ ಬರಲಿಲ್ಲ. ಅದಕ್ಕೆಲ್ಲ ಬ್ರಹ್ಮಲಿಂಗನ ಅನುಗ್ರಹವೇ. ಹೌದು. ಅದೇ ನನಗೆ ಅದೇ ಈ ವರ್ಷವೂ ಕೂಡ ಈ ಪ್ರಶಸ್ತಿ ನನಗೆ ಬರ್ತದೆ ಅಂತ ಖಂಡಿತನೇ ಅನಿಸಿರಲಿಲ್ಲ. ಏನು 50 ವರ್ಷ ಅವನು ಸೇವೆ ಮಾಡಿದ್ದಕ್ಕೆ ಬ್ರಹ್ಮಲಿಂಗನ ಕೊಟ್ಟ ಪ್ರಸಾದ ಅಂತ ಭಾವಿಸ್ತೇನೆ. ಹೌದು ಹೌದು. ನೀವು ಮುಂದೆ ಫುಲ್ ಟೈಮ್ ಯಕ್ಷಗಾನದಲ್ಲೇ ಇರಬೇಕು ಅಂತ ಡ್ರೀಮ್ ಏನಾದರೂ ಇದೆಯಾ? ಹೇಗೆ? ಇಲ್ಲ, ಅಂದರೆ ಯಕ್ಷಗಾನ ಕಲಿಬೇಕು ಅಂತ ಇದ್ದಿತ್ತು, ಕಲ್ತಾಗಲಿಲ್ಲ. ಇನ್ನೂ ಕಲಿಯೋದಿದೆ. ನಾನು ಕಲ್ತಿದ್ದೀನಿ ಸ್ವಲ್ಪ ಮಾತ್ರ. ಬಹುಶಃ ಸಿನಿಮಾದಲ್ಲೇ ನೀವು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೋಸ್ಕರ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿರ್ಬಹುದಾ ಅಂತ. ಹೌದು ಹೌದು, ಅದು ಒಂದು. ಮತ್ತು ಅಪ್ಪನ ಹೆಸರು ತುಂಬ ಇದೆ, ಅವ್ರ ಹೆಸರಿಗೆ ಧಕ್ಕೆ ಬರಬಾರ್ದು, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಎನ್ನುವ ಹಾಗೆ ಹೊರಟಿದವ. ಆದರೆ ಕೆಲವರು ಅದನ್ನು ಅಂದರೆ ನಾನೀಗ ವರ್ಕ್ ಫ್ರಮ್ ಹೋಮ್ ಇದ್ರದಿಂದ ಮೇಳದಲ್ಲಿ ಎಂಟ್ರಿ ಆದೆ. ಕೆಲವ್ರು ಹೇಳಿದರು ಜಾಬ್ ಇಟ್ಕೊಂಡು ಅವ್ನು ಮೇಳದಲ್ಲೇ ಇದ್ದ ಅಂತ ತುಂಬ ಕೆಲವ್ರು ಹೇಳಿದ್ದು ಉಂಟು. ಅದಿಲ್ಲ, ನಾನು ಜಾಬಲ್ಲೂ ಇದ್ದೆ, ಇದನ್ನೂ ಮಾಡ್ತಾ ಇದ್ದೆ. ಯಾವ ಕಾರಣಕ್ಕೂ ಯಕ್ಷಗಾನ ಬಿಡುವುದಿಲ್ಲ, ಅದನ್ನು ಮುಂದುವರಿಸ್ತೇನೆ. ಈಗ ಜಾಬ್ ಅಂದ ತಕ್ಷಣ ನೆನಪಾಯ್ತು, ನಾವು ಬೆಂಗಳೂರವರಿಗೆ ನಮ್ಗೆ ಇದೆಲ್ಲ ತುಂಬ ಕ್ಯೂರಿಯಸ್. ನಮಗೆ ನಾವು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಕೊಲೀಗ್ಸ್ ಎಲ್ಲ ಬಂದು, ನಿಮ್ಮಪ್ಪ ವೇಷ ಮಾಡ್ತಾರಂತೆ, ನೀವು ವೇಷ ಮಾಡ್ತಾರಂತೆ, ಯಾವ ರೀತಿ ಇರುತ್ತೆ ಹೀಗೆಲ್ಲ ಕೇಳೋರು ಇರ್ತಾರೆ. ಇಲ್ಲಿಗೆ ಬಂದು ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡೋದು, ಆ ಥರ ಯಕ್ಷಗಾನ ನೋಡೋದು ಹಂಗೆಲ್ಲ ನಡೀತಿರುತ್ತಾ? ಇದೆ. ಅಂದರೆ ಫಸ್ಟು ನಾನು ಅಲ್ಲಿ ಅಂದರೆ ಆಫೀಸಲ್ಲಿ ಕೂಡ ಫೇಸ್ಬುಕ್ಕಲ್ಲಿ ಫೋಟೋ ನೋಡಿ ನಮ್ಮ ಒಬ್ಬರು ಮ್ಯಾನೇಜರು ಆಫೀಸ್ ಫಂಕ್ಷನ್ಗೆ ಒಂದು ವೇಷ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಅಲ್ಲಿ ಮಾಡಿದ ಮೇಲೆ ನಾನು ಯಕ್ಷಗಾನ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಯಿತು. ಗೊತ್ತಾದಾಗ ಇದು ಹೇಗೆ ಏನು ಅಂತ ಕೇಳಿದಾಗ ನಮ್ಮ ತಂದೆಯವ್ರ ಬಗ್ಗೆ ಹೇಳಿದೆ. ಆಮೇಲೆ ನನ್ನ ಕಲೀಗ್ಸ್ ಅಷ್ಟು ಜನ ಯೂಟ್ಯೂಬು ಅದು ಇದೆಲ್ಲ ಸರ್ಚ್ ಮಾಡಿ ಇವಾಗ ಅಂದರೆ ಎಲ್ಲರೂ ಇವ್ರ ಫ್ಯಾನ್ಗಳ ಆಗ್ಬಿಟ್ಟಿದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಇರೋ ರೆಸ್ಪೆಕ್ಟ್ ಡಬಲ್ ಆಯ್ತದ. ಹೌದೌದು. ಅವರು ಹೇಳ್ತಾರೆ ಲೈಕ್ ಹೆಂಗಂದರೆ, ನೀವು ಕಲಾಮಾತೆಯ ವರಪುತ್ರರು ನೀವು ಅಂತ ಹಾಗೆ ಹೇಳೋದು. ನನಗೆ ಅಲ್ಲಿ ಗೌರವ ಕೊಡ್ತಾ ಇದ್ರು. ಯಾವ ಕಾರಣಕ್ಕೂ ಕಲೆ ಬಿಡಬೇಡಿ, ಏನು ಸಪೋರ್ಟ್ ಬೇಕು ನಮ್ಮಿಂದ ನಾವು ಮಾಡ್ತೀವಿ ಅಂತ ನನ್ನ ಕಲೀಗ್ಸು ಹೇಳಿದ್ದ. ನನ್ನ ಮ್ಯಾನೇಜರ್ ಕೂಡ ನನಗೆ ಸಪೋರ್ಟ್ ಮಾಡಿದರು ಫುಲ್ಲು. ಓಕೆ ಸರ್, ಈಗ ಇವತ್ತು ಯಂಗ್ಸ್ಟರ್ಸ್ಗಳು ತುಂಬ ಜನ ತುಂಬ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ. ನಾವೆಲ್ಲ ಒಂದು 10 ವರ್ಷದ ಹಿಂದೆ ಏನು ಯೋಚನೆ ಮಾಡ್ತಿದ್ವಿ ಅಥವಾ ಮಾತಾಡ್ತಿದ್ವಿ ಅಂದರೆ ಯಕ್ಷಗಾನಕ್ಕೆ ಉಳಿವಿಲ್ಲ, ಮುಂದೆ ಇದೇನಾದರೂ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಇದಕ್ಕೆ. ಆದರೆ ಹಂಗೆ ಆಗಿಲ್ಲ, ಇನ್ನೂ ತುಂಬ ಜಾಸ್ತಿ ಆಗ್ತಾ ಇದೆ ಯಕ್ಷಗಾನದ ಆಸಕ್ತಿ. ನಾವು ಬೆಂಗಳೂರಲ್ಲೂ ಮಾಡಿದ್ರು ಒಂದು ಚೇರ್ ಕೂಡ ಖಾಲಿ ಇರಲ್ಲ, ಅಷ್ಟು ಫಿಲ್ ಆಗುವಂಥ ದಿನಮಾನಸದಲ್ಲಿ ಈಗ ಸದ್ಯಕ್ಕೆ ನಾವು ಇದ್ದೀವಿ. ಸೊ ಈಗ ಸುಮಾರು ಜನರಿಗೆ ನಾನು ಇದರಲ್ಲಿ ಕಲಿಬೇಕು, ನಾನು ಕೂಡ ಬರಬಹುದಾ, ಈ ಥರ ಎಲ್ಲ ಪ್ರಶ್ನೆಗಳಿದೆ. ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಅಲ್ಲ, ಬೇಕು. ನಾವು ಹೇಳುವುದು ಅದನ್ನೇ, ಯಕ್ಷಗಾನ ಕಲೆ ಅಂತ ಹೇಳೋದು ಉಳಿಬೇಕು. ಅದು ನಮ್ಮ ಈ ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಯಕ್ಷಗಾನ ಅಂತ ಹೇಳುವುದು ಎಷ್ಟೋ ತಲೆಮಾರಿನ ಹಿಂದಿನಿಂದ ಬಂದಂತ ಯಕ್ಷಗಾನ ಕಲೆ ಈವರೆಗೂ ನಡ್ಕೊಂಡು ಬಂದಿದೆ. ಇನ್ನು ಮುಂದೂ ಕೂಡ ಅದು ಉಳಿಬೇಕು, ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಇತ್ತೀಚೆಗೆ ನಾವು ಆರಂಭದ ಕೆಲವು ಸಂದರ್ಭ ಹಾಗೆ ಎಣಿಸ್ಕೊಂಡಿತ್ತು, ಬಹುಶಃ ಯಕ್ಷಗಾನ ಕಲೆಯನ್ನು ಮುಂದುವರಿಯೋದು ಬಹಳ ಕಷ್ಟ ಅಂತ.
ಇತ್ತೀಚಿನ ದಿನಗಳಲ್ಲಿ ಕಂಡ್ರೆ ಖಂಡಿತ ಯಕ್ಷಗಾನ ಉಳಿತದೆ, ಖಂಡಿತ ಉಳಿತದೆ. ಯಾಕಂತ ಹೇಳಿದ್ರೆ ಈಗಿನ ಯುವಕರೆಲ್ಲ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಇದ್ದವರಿದ್ದಾರೆ. ಹೌದು, ಕಲಿಬೇಕು ಅಂತ ಕೇಂದ್ರಕ್ಕೆ ಹೋಗುದು, ಕಲಿಬೇಕು ಅಂತ ಹೇಳೋದು ಎಲ್ಲ ವಿಭಾಗದಲ್ಲಿ. ಆದರೂ ಎಲ್ಲೋ ಒಂದು ಕಡೆ ನಾನು ಸುಮಾರು ಜನರ ಮನೆಗೆಲ್ಲ ಹೋದಾಗ, ಕಲಾವಿದರ ಮನೆಗೆ ಹೋದಾಗ, ನನ್ನ ಜೀವನಕ್ಕೆ ಸಾಕಿದು, ನನ್ನ ಮಗ ಇದನ್ನ ಮಾಡೋದು ಬೇಡ, ನನ್ನ ಮಗಳಿಗೆ ಇದು ಬೇಡ ಅಂತೆಲ್ಲ ಮಾತಾಡೋರನ್ನ ನೋಡಿದ್ದೀನಿ. ಯಾಕೆ ಹಂಗೆ ಮಾತಾಡ್ತಾರೆ ಕಲಾವಿದರು ಅಂತ? ಅಂದ್ರೆ ಕೆಲವರಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ಸಂಪಾದನೆ ಕಡಿಮೆ ಅಂತ ಒಂದು ವಿಚಾರ. ಕರೆಕ್ಟ್. ಯಕ್ಷಗಾನದಲ್ಲಿ ಹೌದು, ಮುಂದೆ ಬದುಕಲಿಕ್ಕೆ ಬಹಳ ಕಷ್ಟ. ಹೌದು. ಇದನ್ನೇ ಮುಂದೋಡ್ಕೊಂಡು ಹೋದ್ರೆ, ಈಗ ನಾವು ನಮ್ಮ ಮಕ್ಕಳಿಗಾದ್ರೂ ಹೇಳೋದನ್ನ, ಯಕ್ಷಗಾನ ಮುಂದುವರಿಸಿ ತೊಂದರೆ ಇಲ್ಲ, ಆದ್ರೆ ನೀವು ಮಾಡ್ಕೊಂಡಿದ್ದ ಉದ್ಯೋಗವನ್ನು ಮಾತ್ರ ಬಿಡಬೇಡಿ. ಯಾಕಂದ್ರೆ ಮುಂದೆ ಜೀವನ ನಡೆಸಲಿಕ್ಕೆ ಬಹಳ ಕಷ್ಟ. ಹೌದು, ಈಗ ಇವರು ಮಾಡ್ತಿರೋದು ಅಕ್ಷರಶಃ ಸರಿ ಇದೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಇವ್ರದ್ದು ಒಂದು ಉದ್ಯೋಗ ಇದೆ, ಅದ್ರ ಜೊತೆಗೆ ನೀವು ಯಕ್ಷಗಾನವನ್ನು ಪ್ರೀತಿ ಮಾಡಿ ಅದಕ್ಕೂ ಕೂಡ ನಿಮ್ಮ ಸೇವೆಯನ್ನ ಮಾಡ್ತಿದ್ದೀರಾ. ಯಕ್ಷಗಾನವನ್ನು ಮಾಡಬಾರ್ದು ಅಂತ ಹೇಳುವಂತ ಆಕ್ಷೇಪ ನನ್ನದಿಲ್ಲ. ಆದ್ರೆ ನೀವು ಬದುಕುವುದನ್ನು ಕಲಿಬೇಕು. ಕರೆಕ್ಟ್. ಹೌದು, ಕಷ್ಟ ಆಗುತ್ತೆ, ಫೇಸ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನು ಇದೊಂದೇ ಉದ್ಯೋಗದಲ್ಲಿ ಇದ್ದು ನಾನು ಏನು ಕಷ್ಟ ಆಗುತ್ತೆ ಅನ್ನೋದನ್ನ ನಾನು ಕಂಡಿದ್ದೇನಲ್ಲ. ಹೌದು, ಯಾಕಂದ್ರೆ ನಿಮ್ಮ ಹಿಂದೆ 50 ವರ್ಷ ಜರ್ನಿ ಇದೆ. ಈಗೆಲ್ಲ 5 ದಿನ 10 ದಿನದಲ್ಲಿ ಆಗ್ಬೇಕು, 1 ವರ್ಷ 2 ವರ್ಷದಲ್ಲಿ ಹೀರೋ ಆಗ್ಬೇಕು ಅನ್ಕೊಂತಾರೆ. ಹಂಗ ಆಗೋದಿಲ್ಲ, ಅದು ಕೂಡ ತಪ್ಪಾಗುತ್ತೆ. ಹೌದು, ಯಕ್ಷಗಾನದಲ್ಲಿ ಅಷ್ಟು ಮುಂದೆ ಬರ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ, 1-2 ವರ್ಷದಲ್ಲೇ ಆಗುದಿಲ್ಲ. ಹೌದು, ಮತ್ತೆ ಅವ್ರಿಗೆ ಸಂಪಾದನೆ ಖಂಡಿತ ಬಹಳ ಕಷ್ಟ. ಹೌದು, ಯಾಕಂದ್ರೆ ಅವರಿಗೂ ಮದುವೆಯಾಗಿ ಅವರಿಗೂ ಒಂದು ಸಂಸಾರ ಅಂತ ಆಗ್ತದೆ, ಮಕ್ಕಳಾಗ್ತದೆ. ಹೌದು, ಆ ಜೀವನ ಎಲ್ಲ ನಡೆಸಲಿಕ್ಕೆ ಬರೇ ಯಕ್ಷಗಾನವನ್ನು ನೋಡಿದ್ರೆ ಇನ್ನೂ ಕಷ್ಟ. ಈ ಮೊದಲಿನವರಿಗೆ ಆಯ್ತು ಅದು. ಹೌದು, ನಮ್ಮ ತಲೆಮಾರಿನಿಂದ ಹಿಂದೆ ಹೋಗ್ಬೇಕು ಏನೋ, ಮತ್ತೆ ಮುಂದಿನವ್ರಿಗೆ ಬಹಳ ಕಷ್ಟ ಪೀಳಿಗೆ. ನೀವೆಲ್ಲ ಹೋಗುವಾಗ ಒಂದು ರೋಡ್ ಕೂಡ ಸರಿ ಇರ್ತಿರ್ಲಿಲ್ಲ, ವೆಹಿಕಲ್ ಕೂಡ ಇರ್ಲಿಲ್ಲ. ಮೇಳದ ಗಾಡಿಯಲ್ಲಿ ಅದನ್ನು ಲಾರಿ ಹೊತ್ಕೊಂಡು ಹೋಗ್ತಿದ್ರ, ನಡ್ಕೊಂಡು ಹೋಗ್ತಿದ್ರ? ಎಲ್ಲ ಹೆಚ್ಚಿಗೆ ಟೈಮ್ನಲ್ಲಿ ನಡ್ಕೊಂಡೇ ಹೋಗುದು, ಎಷ್ಟು ದೂರ ಆದ್ರು. 6 ಕಿಲೋಮೀಟರ್ 7 ಕಿಲೋಮೀಟರ್ 10 ಕಿಲೋಮೀಟರ್ ವರೆಗೂ ನಡೆದದ್ದುಂಟು. ನಡೆದಿದ್ದು ಊರೂರು ಸುತ್ತೋದಲ್ಲ. ನಮಗೆ ಮಧ್ಯಾಹ್ನದ ಊಟ ಅಂತ ಹೇಳಿದ್ರೆ ಸಂಜೆ 4 ಗಂಟೆಗೆ. ನಿಮ್ಗೆ ಆರೋಗ್ಯದ ಸಮಸ್ಯೆ ಆಗಲ್ವಾ ಕಲಾವಿದರಿಗೆ? ಅಲ್ಲ, ಅವಾಗ ಅದೇ ಏನೋ ಒಂದು ವ್ಯಾಯಾಮ ಆಗ್ತಿತ್ತು ಅದು. ಕರೆಕ್ಟ್. ಅದೇ ಕಲಾವಿದರಿಗೆ ಅದೇ ಒಂದು ವ್ಯಾಯಾಮ ಆಗ್ತಿತ್ತು. ಅಲ್ಲ, ಇವಾಗಲೂ ಕೂಡ ಕಲಾವಿದರಿಗೆ ಆರೋಗ್ಯ ಸಮಸ್ಯೆ ಇದೆ ತುಂಬಾ ಜನರಿಗೆ. ಈಗ ತುಂಬಾ ಇದೆ. ಹೌದು. ಅಲ್ಲ, ಈ ಕಾಲದಲ್ಲಿ ಆದ್ರೆ ಖಂಡಿತ ನಮಗೂ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಕರೆಕ್ಟ್. ಈಗ ನಾವು ಹಿಂದೆ ನಡೆದು ಬಂದ ದಾರಿ ಇತ್ತಲ್ಲ, ಖಂಡಿತ ಈಗ ನೀವು ಕಾಳಿಂಗನೌಡ್ರು ಇವ್ರ ಜೊತೆಗೆಲ್ಲ ಒಡನಾಡಿದ್ದೀರಾ? ಅಂದ್ರೆ ಕಾಳಿಂಗನೌಡ್ರ ಪದ್ಯಕ್ಕೆ ಒಂದು 4-6 ವೇಷ ಮಾಡಿದೆ ನಾನು. ಮಾಡಿದ್ದೀರಾ? ಮಾಡಿದೆ. ಓಕೆ. ಹೇಗಿತ್ತು? ಅಂದ್ರೆ ಅವರೇ ನಮ್ಮ ಮಾಣಕಟ್ಟೆ ಮೇಳಕ್ಕೆ ಸೇವೆಗೆ ಅಂತ ಬರ್ತಾ ಇದ್ರು, ಸೇವೆ ಮಾಡ್ಲಿಕ್ಕೆ ಅಂತ, ಬ್ರಹ್ಮಲಿಂಗನ ಸೇವೆ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ರು ಪ್ರತಿ ವರ್ಷ. ಹೇಗಿತ್ತು ಸರ್ ಅವತ್ತಿನ ಅವರ ಒಂದು ಇರುವಿಕೆ? ಅದನ್ನ ಈಗ ನೆನಪಿಸಿಕೊಳ್ಬೇಕು ಬಿಟ್ರೆ ಮತ್ತೆ ಅದ ಈಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹವಾನೇ ಬೇರೆ ಅಂತ ಹೇಳೋದನ್ನ ಕೇಳಿದ್ದೆ. ಹೌದು, ಖಂಡಿತ. ಅವಾಗೆಲ್ಲ ಮತ್ತೆ ಹಿಂದಿನ ಭಾಗವತರೆಲ್ಲ ಹಾಗೆ, ಈಗ ಹಳೆ ಹಿಂದಿನ ಭಾಗವತರನ್ನ ಮರವಂತೆ ನರಸಿಂಹದಾಸರು, ಮರೆಯಪ್ಪಾಚಾರ್ಯರು, ಕಾಳಿಂಗನೌಡರು, ನಾರಾಯಣಪ್ಪವರು ಅಂತವರೆಲ್ಲ ಈಗಿನ ಯುವ ಪೀಳಿಗರೆಲ್ಲ ಮಾಡ್ತಾರೆ, ಅವರು ಅನುಕರಣೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಮಾಡ್ತಾರೆ ಕೆಲವರು. ಆದ್ರೆ ಇವರೇ ಆಗೋದು ಬಿಟ್ಟರೆ ಅವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು. ನಿಮ್ಮ ವೇಷಭೂಷಣಗಳೆಲ್ಲ ಹೇಗೆ? ನೀವೇ ರೆಡಿ ಮಾಡ್ಕೊಳ್ಳೋದಾ ಅಥವಾ ನಿಮ್ಗೆ ಮೇಳದವ್ರ ಕಡೆಯಿಂದಾನೇ ಸಿಗುತ್ತಾ, ಹೇಗೆ ಅದು? ಅಲ್ಲ, ಅಂದ್ರೆ ನಮಗೆ ಯಕ್ಷಗಾನದಲ್ಲಿ ಈ ಬಟ್ಟೆ ಬರೆಗಳ ಮತ್ತೆ ಈ ನಾವು ಏನು ಮರದ ಆಭರಣಗಳೆಲ್ಲ ಹಾಕ್ತೇವೆ, ಅದೆಲ್ಲ ದೇವಸ್ಥಾನದಲ್ಲೇ ಆಗತ್ತೆ, ಸಿಗುತ್ತೆ. ಹೌದು. ಈಗ ನಾವು ಕೆಲವೆಲ್ಲ ನಮ್ಮ ತಲೆಗೆ ಕಟ್ಟುವಂತಹ ಸಾಮಾನುಗಳು, ಈ ಬೆಳ್ಳಿ ತುರ ತಾವರೆ ಅಂತ ಇದೆಲ್ಲ ಬರುತ್ತೆ, ಮತ್ತೆ ಕಾಲಿಂದ ಗಜ್ಜೆ, ಅದೆಲ್ಲ ನಾವು ಮಾಡೋದು. ಹಾಗಾದ್ರೆ ಕಲಾವಿದನಿಗೆ ಖರ್ಚಿರುತ್ತೆ. ಖರ್ಚಿದೆ. ಈ ಓಡಾಡೋದಿರ್ಬೋದು ಅಥವಾ ಇದನ್ನೆಲ್ಲ ನೀವೇ ಮೇಂಟೈನ್ ಮಾಡಿ? ಅವಾಗೆಲ್ಲ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಎಷ್ಟು ಇಡೀ ವರ್ಷಕ್ಕೆ ಅಮ್ಮಮ್ಮ ಅಂತ ಹೇಳಿದ್ರೆ ಒಂದು 2,000-3,000 ಸಂಬಳ ಇಡೀ ವರ್ಷ, 6 ತಿಂಗಳಿಗೆ. ಇಡೀ ವರ್ಷಕ್ಕೆ? 6 ತಿಂಗಳು ವರ್ಷ ಕಳಿ. ಆಮೇಲೆ ಬೇರೆ ಎಲ್ಲೂ 6 ತಿಂಗಳಾದ್ಮೇಲೆ ಆಟ ಇರ್ತಿರ್ಲಿಲ್ಲ. ಈಗ ಆದ್ರೆ ಆಟಗಳು ಸಿಗುತ್ತೆ. ಅವಾಗ ಅಂತ ಆ ಕಾಲದಲ್ಲಿ ಅಷ್ಟು ಕಷ್ಟದ ಜೀವನದಲ್ಲಿ ಮುಂದೆ ಬಂದದ್ದು ನಾವು. ನಿಮಗೆ ತುಂಬಾ ನೋವಾಗಿರುವಂತ ಗಳಿಗೆ ಆ ಥರದ್ದು ಏನಾದ್ರು ಇದೆಯಾ? ಇಲ್ಲ, ನನಗೆ ಯಕ್ಷಗಾನದಲ್ಲಿ ಅಂತ ನೋವಾದಂತ ಸಂದರ್ಭ ಯಾವುದು ಬಂದಿಲ್ಲ. ಓಕೆ. ಮನಸ್ಸಿಗೆ ನೋವಾಗುವಂಥದ್ದು. ಯಾಕಂತ ಹೇಳಿದ್ರೆ ನಮಗೆ ಸಿಕ್ಕಿದವರೆಲ್ಲ ಹಾಗೆ. ಆವಾಗ ಆ ಕಾಲದಲ್ಲಿ ಹೆಗ್ಡೆಯವರ ಕಾಲದಲ್ಲಿ ಅಂಥದ್ದೇನು ಬರಲಿಕ್ಕೆ ಇಲ್ಲ. ಎಸ್ ಹೌದು. ಆಮೇಲೆ ಹಾಗೆ ಮುಂದುವರಿತಾ ನಾವು ಸ್ವಲ್ಪ ಪ್ರಬುದ್ಧ ಆಯಿತು.
ಆಮೇಲೆ ನಮಗೆ ಇದ್ರ ಬರೋರು ಯಾರು ಇರಲಿಲ್ಲ. ನಿಜ, ರೈಟ್. ತುಂಬ ಖುಷಿ ಆಯಿತು. ಸೊ ನಿಮ್ಮ ಮನೆಯನ್ನು ನೋಡಬೇಕು ಅಂತ ಬಂದ್ವಿ. ಅದ್ರ ಜೊತೆಗೆ ನಿಮ್ಮ ಒಂದು ಸೇವೆ, ಇಷ್ಟು ವರ್ಷದ ಜರ್ನಿ, ನಿಮ್ಮ ಮಗನ ಯಕ್ಷ ಪ್ರೀತಿ, ಮನೆಯವರ ಪ್ರೀತಿ ಎಲ್ಲರನ್ನ ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ನಮಗೆ ಈಗ ಆಟ ಇದೆ ನಿಮಗೆ, ನನಗೆ ಗೊತ್ತು, ಈಗ ಹೋಗಬೇಕು ಇವರು ಆ್ಯಕ್ಚುಲಿ, ಆದರೂ ನಾವು ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇಷ್ಟೊತ್ತು ನಿಮ್ಮ ಮನೆಗೆ ಬಂದು ಇಷ್ಟೆಲ್ಲವನ್ನು ತೋರಿಸೋದಕ್ಕೆ ಒಂದು ಸಮಯವನ್ನು ಕೊಟ್ಟಿರೋದಕ್ಕೆ, ನಮ್ಮ ಜೊತೆಗೆ ಒಂದು 3/4 ಗಂಟೆ ಮಾತಾಡಿದ್ರಿ. ಸೊ ಇದೆಲ್ಲದಕ್ಕೂ ಕೂಡ ಹೆಗ್ಗದ್ದೆ ಸ್ಟುಡಿಯೋ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ತುಂಬ ಧನ್ಯವಾದ. ನಮ್ಮದು ಕೂಡ ಹೆಗ್ಗದ್ದೆ ಸ್ಟುಡಿಯೋಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸರ್ ಇರ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾನು ಐರ್ವೇಲ್ ಆನಂದ್ ಶೆಟ್ಟಿಯವರ ಮನೆಗೆ ಬಂದು ಯಾಕೆ ಈ ವಿಡಿಯೋನ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾವು ಎಲ್ಲೋ ಕೂತ್ಕೊಂಡು ಮಾತಾಡಿದ್ರೆ ಇದು ಯಾವುದನ್ನು ತೋರಿಸೋದಕ್ಕಾಗೋದಿಲ್ಲ. ನಾವೇ ಸ್ವತಃ ಇಲ್ಲಿಗೆ ಬಂದು ಫೀಲ್ ಮಾಡಿದಾಗಲೇ ಈ ಒಂದೊಂದು ಫಲಕಗಳೂ ಕೂಡ ಮಾತಾಡ್ತವೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.